ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಒಂದು ಕಡೆ ಸರ್ಕಾರದ ರಚನೆಗಾಗಿ ತೀವ್ರವಾದಂತಹ ಪೈಪೋಟಿಗಳು ನಡೀತಾ ಇದೆ. ಇನ್ನೊಂದು ಕಡೆ ಬಹುಮತ ಸಾಬೀತಾದ್ರೆ ಮಾತ್ರ ಪ್ರಮಾಣ ವಚನ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಿಪ್ರವಾದ ಬೆಳವಣಿಗೆ ಇದು. ಬಹುಮತ ಸಾಬೀತಾದ್ರೆ ಮಾತ್ರ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕಾಗತ್ತೆ. ಇವತ್ತಿನ ವಿಜಯ್ ಪ್ರಮಾಣ ವಚನ ಏನಿತ್ತು ಅವೆಲ್ಲವೂ ಕೂಡ ಮುಂದೂಡಿಕೆಯಾಗದೆ ಬಹುಮತ ಸಾಬೀತಿಗಾಗಿ ರಾಜ್ಯಪಾಲರಿಂದ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಕೆಲವು ಮಾತುಕತೆಗಳನ್ನ ನಡೆಸಲಾಗಿತ್ತು. ನಿನ್ನೆ ಭೇಟಿಯಾಗಿದ್ರು ದಳಪತಿ ವಿಜಯ್ ಅವರು. ಆದ್ರೆ ಪೂರ್ಣ ಬೆಂಬಲ ಇಲ್ಲದಕ್ಕೆ ಈಗ ಗವರ್ನರ್ ಅನುಮತಿಯನ್ನ ನೀಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 5 ಶಾಸಕರ ಬಲ ಹೊಂದಿರುವಂತಹ ಕಾಂಗ್ರೆಸ್ ಟಿವಿಕೆಗೆ ತನ್ನ ಬೆಂಬಲವನ್ನ ಸಾರ್ವಜನಿಕವಾಗಿ ಘೋಷಣೆಯನ್ನ ಮಾಡುತ್ತೆ ನಿನ್ನೆ. ಆದರೂ ಕೂಡ ತಮ್ಮ ಪಕ್ಷದ 107 ಶಾಸಕರು ಹಾಗೆ ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ವಿಜಯ್ ನೀಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಬಹುಮತ ಸಾಬೀತಾದ್ರೆ ಮಾತ್ರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಎಲ್ಲವೂ ಸರಿ ಹೋಗಿದ್ರೆ ಇವತ್ತು ವಿಜಯ್ ಅವರ ಪ್ರಮಾಣ ವಚನ ಇತ್ತು. ಆದರೆ ಆ ಪ್ರಮಾಣ ವಚನ ಮುಂದೂಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಹುಮತ ಸಾಬೀತಿಗಾಗಿ ರಾಜ್ಯಪಾಲರಿಂದ ಕೆಲವು ಸೂಚನೆಗಳನ್ನ ನೀಡಲಾಗಿದೆ. ಈಗ ಪೂರ್ಣ ಬೆಂಬಲ ಇಲ್ಲ ಅಂತ ಹೇಳಿ ಗವರ್ನರ್ ಪರ್ಮಿಷನ್ ಅನ್ನ ನೀಡಿಲ್ಲ.